ಸರ್ಕಾರ ಗುರುತಿಸಿ ಜನಾಂಗದ ಕೆಲಸಕ್ಕೆ ಅಂತಂದೇಳಿ ನನ್ನ ನೇಮಕ ಮಾಡಿದೆ. ಸರ್ಕಾರದ ಏನು ಫೆಸಿಲಿಟೀಸ್ ಇದ್ದಾವೆ ಜನಾಂಗಕ್ಕೆ ಇಡೀ ರಾಜ್ಯಕ್ಕೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಇದರಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಯ LMLಗಳು, ಜನಾಂಗದ LMLಗಳು, ನಮ್ಮ ಪರಾಜಿತ MP ಅಭ್ಯರ್ಥಿ ಆಗಿರ್ತಕ್ಕಂಥ ಚಂದ್ರಪ್ಪನವರು, ನಮ್ಮ ಜಿಲ್ಲಾ ಮಂತ್ರಿಗಳು, ಮುಖ್ಯವಾಗಿ ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ನನ್ನ ರಾಜಕೀಯ ಗುರು, ಅವರ ಆಶೀರ್ವಾದದಿಂದ ಈ ಸ್ಥಾನ ನನಗೆ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನಗೆ ಆಶೀರ್ವಾದ ಮಾಡಿರೋದ್ರಿಂದ ಜನಾಂಗಕ್ಕೆ, ಇಡೀ ರಾಜ್ಯದ ಜನಾಂಗಕ್ಕೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬಹುದೊಡ್ಡ ಜನಾಂಗ ಮತ್ತು ಭಾಳ ಆರ್ಥಿಕ ಹಿಂದುಳಿದಿರ್ತಕ್ಕಂಥ ಜನಾಂಗ. ಸರ್ಕಾರದ ಮಟ್ಟದಲ್ಲಿ ಎಲ್ಲರಿಗೂ ಒಂದೇ ಸರಿಗೆ ಎಲ್ಲ ಫೆಸಿಲಿಟೀಸ್ನೂ ಕೊಡಲಿಕ್ಕೆ ಆಗೋದಿಲ್ಲ. ಅದನ್ನು ಹೇಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನದ ಕಡೆಗೆ ಹೆಚ್ಚು ಗಮನ ಕೊಡ್ತೀನಿ. ಸರ್, ರಾಕೇಶ್ ಅಂತ ಅಂದ್ಬಿಟ್ಟು ರಾಜ್ಯ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ನಾನು, ಸೋಷಿಯಲ್ ಮೀಡಿಯಾ ಅಸಂಘಟಿತ ಕಾರ್ಮಿಕರ ವಿಭಾಗ. ಇವತ್ತು ಈ ದಿನ ಏನು ನಮ್ಮ ಸರ್ಕಾರ ಇವತ್ತು ನಮ್ಮ ನಾಯಕರಾದಂತಹ GS ಮಂಜುನಾಥ್ ಅವರವರಿಗೆ ಒಂದು ಹುದ್ದೆಯನ್ನು ಏನು ಕೊಟ್ಟಿದೆ, ಇವತ್ತು ನಮ್ಮೆಲ್ಲರಿಗೂ ತುಂಬ ಸಂತೋಷ ಇದೆ. ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ನಮ್ಮದು ಬೇಡಿಕೆ ಇತ್ತು. ಇನ್ನೂ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅನ್ನೋದು ನಮ್ಮ ಆಕಾಂಕ್ಷೆ ಇತ್ತು. ಆದರೂ ಸಹ ನಮ್ಮ ಘನ ಸರ್ಕಾರ ಎಲ್ಲರೂ ಕೂಡ ಈಕ್ವಲಾಗಿ ಅಧಿಕಾರ ಕೊಡೋ ದೃಷ್ಟಿಯಿಂದ ಅವರು ಕೂಡ ಜವಾಬ್ದಾರಿ ಕೊಟ್ಟಿದೆ. ನಮ್ಗೆ ತುಂಬ ಸಂತೋಷ ಇದೆ. ಸೊ ಮುಂದಿನ ದಿನಗಳಲ್ಲಿ ಪಕ್ಷನ ತುಂಬ ಬಲವರ್ಧನೆ ಮಾಡಲಿಕ್ಕೆ ಮತ್ತು ಬಡಪರ ಸರ್ಕಾರವನ್ನು ಮಾಡೋ ಥರ ಅವ್ರ ಜೊತೆ ಇದ್ದು ಎಲ್ಲ ರೀತಿಯ ಸಹಕಾರ ಮಾಡ್ತೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ಅಭಿವೃದ್ಧಿ ಕಾರ್ಯಕ್ರಮ ಈಗ ಕುಂಠಿತವಾಗಿರ್ತಕ್ಕಂಥದ್ದು ಕೆಲವೊಂದು ಮುಂಚೆ ಇತ್ತು ಆ್ಯಕ್ಚುಲಿ. ಇವಾಗ ಸ್ವಲ್ಪ ಎಲೆಕ್ಷನ್ನು ಇದರಿಂದ ಲಾಸ್ಟ್ 4 ಮಂತ್ಸಿಂದ ಯಾವುದೂ ಕೂಡ ನಡೆದಿರಲಿಲ್ಲ. ಇವಾಗ ಅದಕ್ಕೆ ಆಡಳಿತವನ್ನು ಸ್ವಲ್ಪ ಚುರುಕು ಮಾಡಬೇಕು ಅನ್ನೋ ವಿಚಾರ ಬಗ್ಗೆ ಅಧ್ಯಕ್ಷ ಆಲ್ರೆಡಿ ಮಾತಾಡಿದ್ದಾರೆ. ಸೊ ಇದು ಖಂಡಿತ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಇಲ್ಲ ಸರ್, ಆ ಥರದ್ದು ಯಾವುದು ಕೂಡ ಮಾಹಿತಿ ಇಲ್ಲ. ಸೊ ಅದೆಲ್ಲ ಹೈಕಮಾಂಡ್ ಮೇಲೆ ಚರ್ಚೆ ಆಗುತ್ತೆ. ಸೊ ಅದ್ರದ್ದು ಏನು ತೊಂದರೆ ಏನಿಲ್ಲ ಸರ್.